ಜ್ಯೋತಿಲಕ್ಷ್ಮಿ ಅಂತ. ಅವಳು ಇವನು ಜೊತೆ. ಅವಳು ಕುದುರೆ ಓಡಿಸೋದ್ರಲ್ಲಿ ನಿಸ್ಸೀಮಳು, ರಿಯಲ್ ಆಗೇನೆ. ನಮ್ಮವನು ಕುದುರೆ ಮೇಲೆ ಕೂತ್ಕೊಂಡ್ರೆ ಅವಳು ಕುದುರೆ ನಾಲ್ಕಲ್ಲಿ ಹೊಡ್ತಲ್ಲಿ ಹೋದರೆ ಇದು ಜಡ್ಗಾ ಗಾಡಿ ಕುದುರೆ ಥರ ಹೋಗೋದು. ನಾನು ಹೇಳವೆಲ್ಲ ಸ್ವಲ್ಪ ಓಡಿಸೋ, ಜೋರಾಗಿ ಓಡಿಸೋ. ಅದು ಹೋಗ್ತಾ ಇಲ್ಲ ಕಣೋ, ಅದು ಹೋಗ್ತಾನೆ ಇಲ್ಲ. ಇವನು ಹೆದರಿಕೆ ಬೇರೆ. ಅವಳು ಡಂಗು ಮಾಡಿದ್ರೆ ಇದು ಟಕುಮ್ ಅಂತ ಹೋಗೋದು. ಸೊ ಹಿಂಗೂ ಮಾಡಿ ಶೂಟಿಂಗ್ ಎಲ್ಲ ಮಾಡೋವು ಕುಳ್ಳೆ ಏಜೆಂಟ್ ಅಂತ. ಆದರೆ ಅವನೇನು ಮಾಡೋವ ಅಂದರೆ ಕಮರ್ಷಿಯಲ್ ಆಗಿ ಬೇಕಾದ ಪಾಯಿಂಟ್ಸ್ ಅಲ್ಲೇ ಇರೋದು. ದ್ವಾರಕೀಶ್ ಬುದ್ಧಿವಂತಿಕೆ ಅಂದರೆ ಕಮರ್ಷಿಯಲ್ ಬೇಕು. ಇವನು ಕುಳ್ಳ ಏಜೆಂಟ್, ಕೌಬಾಯ್ ಕುಳ್ಳ, ಇವನು ಅವ್ರಿಗೆಲ್ಲ ಹೊಡಿಬೇಕು. ಯಾರು ಎದುರುಗಡೆ ವಜ್ರಮುನಿ, ತೂಬುಗತಿ ಶ್ರೀನಿವಾಸು, ಪ್ರಭಾಕರ್ರು, ರಂಗ, ಇನ್ಯಾರೋ ಒಬ್ಬನ ಬಿಟ್ಟರೆ 5 ಜನ ದಾಂಡಿಗರು. ಇವರೆಲ್ಲ ಸೇರಿ ಒಂದು ಸತಿ ಇವನು ಹೊಡೆದಾಕ್ಬಿಡ್ತಾರೆ. ವಾಡ್ದು ಗೂಸ ಹೊಡೆದ್ರೆ ಗೋಡೆಗೆ ಹೋಗಿ ಹೊಟ್ಟೋಗ್ತಾನೆ, ಗೋಡೆಗೆ ಡಿಕ್ಕಿ ಹೊಡ್ಕೊಂಡು ಹೊಟ್ಟೋಗ್ತಾನೆ. ಆವಾಗ ನೋಡ್ತಾನೆ ಈ 5 ಜನ ರಾಕ್ಷಸರಿಗೆ ನಿಂತ್ಕೋತಾರೆ. ಓಹೋ ಅಂದ್ಕೊಂಡು ಹಿಂಗೆ ನೋಡ್ತಾನೆ. ಶರ್ಟ್ ಬೇರೆ ಹರಿದೋಗಿರುತ್ತೆ, ಒಳಗಡೆ ನೆಟ್ ಬನೀನು ಇರುತ್ತೆ. ನೆಟ್ ಬನೀನ್ ಮೇಲ್ಗಡೆ ಆರಾಧ್ಯ ಕರ್ನಾಟಕ ಚಿತ್ರರಂಗದ ಆರಾಧ್ಯ ದೈವ ರಾಜ್ಕುಮಾರ್ ಇಲ್ಲಿ ಫೋಟೋ ಇರುತ್ತೆ. ನೋಡ್ತಾನೆ, ಅವ್ರ ಗುರುಗಳು ಫೋಟೋ ಇರುತ್ತೆ. ನೋಡಿ ಖುಷಿ, ಅವ್ನಿಗೆ ಇದು ಬಂದ್ಬಿಡುತ್ತೆ, ಉದ್ವೇಗ ಬಂದ್ಬಿಡುತ್ತೆ. ಗುರು ಕೊಡೋ ಶಕ್ತಿನ ಅಂದ್ಬಿಟ್ಟಿದ್ದಾನೆ. ಹಿಂಗೆ ಯೋಚನೆ ಮಾಡ್ತಾನೆ. ರಾಜ್ಕುಮಾರ್ ಯಾವುದೋ ಹಳೆ ಪಿಕ್ಚರಲ್ಲಿ ದಿನೇಶ್ಗೆ ಎಕ್ತಾ ಇರ್ತಾರೆ, ಡಮ್ಮು ಅಂತ ಹೊಡಿತಾ ಇರ್ತಾರೆ. ಅದು ಜ್ಞಾನೋದಯ ಆಗುತ್ತೆ. ಆ ಸ್ಪಿರಿಟಲ್ಲಿ 5 ಜನ ಕುಡಿತಾನೆ. ಈ ಥರ ಕತೆ ಹೋಗೋದು. ಸೊ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವನಿಗೊಂದು ವೀಕ್ನೆಸ್ ಇರುತ್ತೋ ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡಿಕೊಂಡು ಅವನೇ ಒಬ್ಬ ತಾರೆ ಆಗಬೇಕು. ಇದು ದ್ವಾರಕೀಶಿಗೆ ಚೆನ್ನಾಗಾಯಿತು. ನಂತರದಲ್ಲಿ ನಾವು ನೋಡಿದ್ದ ಎಲ್ಲ ಕಾಮಿಡಿ ಕಲಾವಿದರು ಎಲ್ಲರೂ ಕೂಡ ನಾಯಕರಾದರು. NS ರಾವ್ ಆಗಲಿಲ್ಲ. ಆಮೇಲೆ ನರಸಿಂಹರಾಜಣ್ಣ 1-2 ಪಿಕ್ಚರ್ ಮಾಡಿದ್ರು, ಅಷ್ಟಾಗಿ ಸರಿ ಹೋಗಲಿಲ್ಲ. ಇವನು ಸ್ಟ್ಯಾಂಪ್ ಹೊಡೆದ. ಇವನು ವೇರಿಯಸ್ ಕಾಂಬಿನೇಷನ್. ಇವನು ಒಂದರಲ್ಲಿ ಜ್ಯೋತಿಲಕ್ಷ್ಮಿ, ಒಂದಲ್ಲಿ ಇದು, ಆಮೇಲೆ ಇನ್ನೊಂದರಲ್ಲಿ ವಿಷ್ಣು, ಹೀಗೆ ವೇರಿಯಸ್ ಕಾಂಬಿನೇಷನಲ್ಲಿ ಮಾಡ್ಕೊಂಡು ಬಂದ.